ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಪ್ರಿಯ ವೀಕ್ಷಕರೇ, ವಾಸ್ತು ಸಲಹೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ದಿವಸ ನಿವೇಶನದ ಬಗ್ಗೆ ಗೃಹ ನಿರ್ಮಾಣಕ್ಕೆ ವಾಸ್ತುಶಾಸ್ತ್ರದನ್ವಯ ಇರುವ ವಿಶಾಲವಾದ ಉತ್ತಮ ನಿವೇಶನವನ್ನು ಯಾವತ್ತೂ ಪರಿಣಿತರ ಸಲಹೆ ಪಡೆದು ಆಯ್ಕೆ ಮಾಡಿಕೊಳ್ಳಬೇಕು. ಪ್ರಿಯ ವೀಕ್ಷಕರೇ, ನಿವೇಶನವು ಯಾವಾಗಲೂ ಚೌಕಾಗಿ ಹಾಗೂ ಇಲ್ಲವೇ ಆಯತಾಕಾರದಲ್ಲಿ ಇರಬೇಕು. ನಿವೇಶನದ ಮೂಲೆಗಳು ಯಾವುದೇ ಕಾರಣಕ್ಕೂ ವೃತ್ತಾಕಾರದಲ್ಲಿ ಇರಲೇಬಾರದು. ಹಾಗೆ ಯಾವ ಥರ ಇರಬೇಕು ಅಂತ ಹೇಳಿದರೆ ಸಮಕೋಣದಲ್ಲಿ ಇರಬೇಕು. ಅಂದರೆ 90 ಡಿಗ್ರಿಯಲ್ಲಿ ಇರಬೇಕು. ಮತ್ತು ಉತ್ತರ ದಕ್ಷಿಣ ದಿಕ್ಕುಗಳಲ್ಲಿ ಉದ್ದ ಹೆಚ್ಚಾಗಿರುವ ನಿವೇಶನಕ್ಕೆ ಈ ವಾಸ್ತುಶಾಸ್ತ್ರದ ವಿಷಯದಲ್ಲಿ ಅದಕ್ಕೆ ಚಂದ್ರವೇದಿ ಅಂತ ಆ ನಿವೇಶನಗಳಿಗೆ ಕರೆಯುತ್ತಾರೆ. ಹಾಗೇನೆ ಇದು ಸ್ತ್ರೀ ಪ್ರಧಾನವಾಗಿದ್ದು ಮತ್ತು ಉತ್ತಮ ನಿವೇಶನಗಳಾಗಿರುತ್ತದೆ ಅನ್ನುವಂಥದ್ದು ವಾಸ್ತುಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳಿಕೊಡುತ್ತದೆ. ಹಾಗೆ ಪೂರ್ವ ದಿಕ್ಕು ಮತ್ತು ಪಶ್ಚಿಮ ದಿಕ್ಕುಗಳಲ್ಲಿ ಉದ್ದ ಹೆಚ್ಚಾಗಿರುವಂಥ ನಿವೇಶನಕ್ಕೆ ಸೂರ್ಯವೇದಿ ನಿವೇಶನಗಳು ಅಂತ ಕರೆಯುತ್ತಾರೆ. ಮತ್ತು ಇದು ಪುರುಷ ಪ್ರಧಾನವಾಗಿರುವಂಥ ನಿವೇಶನವಾಗಿದ್ದು ಮತ್ತು ಉತ್ತಮ ಲಾಭ ಹಾಗೂ ಪ್ರಗತಿಗಾಗಿ ಮತ್ತು ಪ್ರಗತಿಗೆ ಪೂರಕವಾಗಿರುವಂಥ ಬಲವರ್ಧಿಸುವ ನಿವೇಶನಗಳಾಗಿರುತ್ತವೆ. ನಿವೇಶನದ ಉತ್ತರ ದಕ್ಷಿಣ ದಿಕ್ಕುಗಳ ಉದ್ದವು ಪೂರ್ವ ಪಶ್ಚಿಮ ದಿಕ್ಕುಗಳ ಉದ್ದಕ್ಕಿಂತ ಹೆಚ್ಚಾಗಿರಬೇಕು. ಅದು ಸರ್ವಕಾಲಿಕ ವಾಸ್ತುಶಾಸ್ತ್ರ ನಿವೇಶನವಾಗಿರುವಂಥದ್ದು. ಇದು ಉತ್ತಮ ನಿವೇಶನದ ಮುಖ್ಯ ಲಕ್ಷಣಗಳಾಗಿರುತ್ತದೆ ಅನ್ನುವಂಥದ್ದು ತಿಳಿಸಿಕೊಡುತ್ತದೆ. ನಮಸ್ಕಾರಗಳು.